ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಿಸಿ ನಾಳೆ ಶ್ರೀಕಂಠೇಶ್ವರ ಭಕ್ತ ಮಂಡಳಿಯಿಂದ ನಂಜನಗೂಡು ಬಂದ್ ಮಾಡಲು ಸಿದ್ಧತೆ ನಡೆದಿತ್ತು. ಎಚ್ಚೆತ್ತ ಮೈಸೂರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅಪರ ಜಿಲ್ಲಾಧಿಕಾರಿಗಳು ಆಗಮಿಸಿ ಶಾಂತಿ ಸಭೆ ನಡೆಸಿದರು. ಶ್ರೀ ನಂಜುಂಡೇಶ್ವರ ದೇವಾಲಯದ ಅರ್ಚಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಆಗಬೇಕು. ನಂಜನಗೂಡಿನ ಶಾಂತಿ ಕದಡಲು ಅರ್ಚಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯ ಬೇಜವಾಬ್ದಾರಿ ಕಾರಣವಾಗಿದೆ. ಅನಾದಿ ಕಾಲದಿಂದಲೂ ನಂಜುಂಡೇಶ್ವರನ ದೇವಾಲಯದ ಅರಮನೆ ಮಾಳ ಸ್ಥಳದಲ್ಲಿ ಅಂಧಕಾಸುರನ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿತ್ತು. ಅಂಧಕಾಸುರನ ಧಾರ್ಮಿಕ ಕಾರ್ಯಕ್ರಮದಲ್ಲಿ 30 ಅಡಿಗೂ ಎತ್ತರದ ಮಹಿಷಾಸುರನ ಭಾವಚಿತ್ರ ಅಳವಡಿಸಲಾಗಿತ್ತು. ಇದರಿಂದ ಕೆರಳಿದ ಸಂಘಟಕರು ಆಕ್ರೋಶ ವ್ಯಕ್ತಪಡಿಸಿ ಎಂಜಲ ನೀರನ್ನು ಎರಚಿಸಲಾಗಿದೆ ಎಂದು ಆರೋಪ ಮಾಡಿ ನಾಳೆ ನಂಜನಗೂಡು ಬಂದ್ಗೆ ಕರೆ ನೀಡಲಾಗಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಇಂದು ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿ ಪರ ವಿರೋಧದ ಮುಖಂಡರ ನಡುವೆ ಸ್ಪಷ್ಟ ಮಾಹಿತಿ ಕಲೆ ಹಾಕಿ ನಾಳೆ ನಂಜನಗೂಡು ಬಂದ್ಗೆ ಕರೆ ನೀಡಿದ ಮುಖಂಡರ ಮನವೊಲಿಕೆಗೆ ಜಿಲ್ಲಾಡಳಿತ ಮುಂದಾಯಿತು. ಶಾಂತಿ ಸಭೆಯಲ್ಲಿ ಹಾಜರಿದ್ದ ಅರ್ಚಕ ನಾಗಚಂದ್ರ ದೀಕ್ಷಿತ್, ಅದು ಎಂಜಲು ನೀರಲ್ಲ, ಕುಡಿಯಲು ಬಳಸುವ ಬಾಟಲಿ ನೀರಾಗಿದೆ ಎಂದು ಮಾಧ್ಯಮ ಹೇಳಿಕೆ ನೀಡಿ ಕಹಿಘಟನೆಗೆ ತೆರೆ ಎಳೆದಿದ್ದಾರೆ. ನಾಳೆ ನಂಜನಗೂಡು ಬಂದ್ಗೆ ಕರೆ ನೀಡಿದ್ದ ಶ್ರೀಕಂಠೇಶ್ವರ ಭಕ್ತ ಮಂಡಳಿ ಮತ್ತು ದೇವಾಲಯಕ್ಕೆ ಯಾವುದೇ ಸಂಬಂಧವಿಲ್ಲ. ಸರ್ಕಾರ ಮತ್ತು ಜಿಲ್ಲಾಡಳಿತ ಆದೇಶದ ಮೇರೆಗೆ ನಾವು ಕಾರ್ಯನಿರ್ವಹಣೆ ನಿರ್ವಹಿಸುತ್ತಿದ್ದೇವೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ದಿನಾಂಕ 26ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ದೇವಾಲಯದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಅಂಧಕಾಸುರನ ಸಂಹಾರದಲ್ಲಿ ಅದರ ಅವಘಡಗಳ ಬಗ್ಗೆ ತಮಗೆಲ್ಲ ಗೊತ್ತಿರೋ ವಿಚಾರವೇ. ಆದರೆ ಅದರ ಅಂಗವಾಗಿ ಈ ದಿವಸ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಆ ಶಾಂತಿ ಸಭೆಯಲ್ಲಿ ಪರಸ್ಪರವಾಗಿ ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ನಮ್ಮ ರಾಕ್ಷಸನಿಗೆ ಅಪಮಾನವಾಗುತ್ತೆ, ಹಾಗಾಗಿ ಆ ರಾಕ್ಷಸನ ರೇಖಾಚಿತ್ರವನ್ನು ಅಳಿಸಲಿಕ್ಕೆ ನಾವು ನೀರು ಎರಚಿದ್ದೀವಿ, ಆದರೆ ಆ ನೀರು ಕೂಡ ಶುದ್ಧವಾದ ನೀರೇ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ದೇವರಿಗೆ ಯಾವುದೇ ರೀತಿಯಾದಂಥ ಎಂಜಿನ್ ನೀರು ಬಿದ್ದೆ ಶುದ್ಧವಾದ ನೀರೇ ಬಿದ್ದಿದೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ಹಾಗಾಗಿ ಭಕ್ತಾದಿಗಳು ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ವದಂತಿಗಳಿಗೆ ಕಿವಿ ಕೊಡದೇನೆ ಎಲ್ಲರೂ ಕೂಡ ಶ್ರೀಕಂಠೇಶ್ವರನ ಭಕ್ತರಾದ್ದರಿಂದ ಯಾವುದೇ ರೀತಿಯಾದಂಥ ಬಂದಿಗೆ ಸಹಕಾರ ನೀಡದೇನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಈ ಮೂಲಕ ಕೇಳ್ತಾರೆ. ಅಪರ ಜಿಲ್ಲಾಧಿಕಾರಿ ಲೋಕನಾಥ್ ಮತ್ತು ಉಪ ಪೊಲೀಸ್ ವರಿಷ್ಠಾಧಿಕಾರಿ ನಂದಿನಿ ನಂಜನಗೂಡಿನ ಶಾಂತಿಗೆ ಭಂಗ ತರುವ ವ್ಯಕ್ತಿಗಳನ್ನು ಗುರುತಿಸಿ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಸಭೆಯಲ್ಲಿ ತಿಳಿಸಿದರು. ಭಾವನೆಗಳಿಗೆ ತೊಂದರೆ ಆಗಿಲ್ಲ. ಇಲ್ಲಿ ಏನೋ ಒಂದು ಸಣ್ಣ ಅಚಾತುರ್ಯ ನಡೆದ್ರೆ ನಿಯಮಾನುಸಾರ ಕ್ರಮದಲ್ಲಿ ನಾವು ವಹಿಸ್ತೀವಿ. ಎಲ್ಲ ರೀತಿ ಕೂಡ ಕಾನೂನು ಕ್ರಮ ತಗೊಂಡು ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಬಂದು ನಡೀಬೇಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡ ಕಾಲಾವಕಾಶ ಕೋರಿದ್ದಾರೆ. ಕಾಲಾವಕಾಶ ಕೊಟ್ಟ ಮೇಲೆ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅಂತ ನಾವು ಈಗಲೇ ಊಹಿಸಿ ಹೇಳೋಕ್ಕಾಗಲ್ಲ. ನಾವು ಕಾಯ್ದು ನೋಡ್ತೀವಿ. ಶಾಂತಿ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.